ಶ್ರೀ ಅಮೀನ್ ಮಕ್ತಾರ್ ಅಹಮದ್ ಸೂಪರಿಂಟೆಂಡೆಂಟ್ ಇಂಜಿನಿಯರಿಂಗ್ ಲೋಕೋಪಯೋಗಿ ಇಲಾಖೆ ಕಲಬುರಗಿ ಇವರಿಂದ ನನಗೆ ಜೀವ ಬೆದರಿಕೆ ಅಂತ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ. ಕಲಬುರಗಿಯ ನಗರಾಭಿವೃದ್ಧಿ ಇಲಾಖೆಯ ಅಧ್ಯಕ್ಷರಾದ ಶ್ರೀ ಮಜರ್ ಅಲಂ ಖಾನ್ ಇವರ ಭೇಟಿಗೆ ಹೋದಾಗ ಅವರ ಕಾರ್ಯಾಲಯದಲ್ಲಿ ನಾನು ಕುಳಿತುಕೊಂಡಾಗ ಶ್ರೀ ಅಮೀನ್ ಮಕ್ತಾರ್ ಅಹಮದ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಕಲಬುರಗಿ ಇವರು ಒಳಗಡೆ ಬಂದು ನಾನು ಇದ್ದ ಸ್ಥಳದಲ್ಲಿ ಬಂದು ಇಲ್ಲಿಂದ ನೀನು ಎದ್ದು ಹೋಗಬಾರದು ಎಂದು ನನಗೆ ಕೈ ಹಿಡಿದು ಕುರ್ಚಿಯ ಮೇಲೆ ಕೂಡಿಸಿ ನಾನು ಯಾರು ಎಂಬುದು ನಿನಗೆ ಗೊತ್ತಿಲ್ವೇನು, ನಾನು ಮಗರ್ಮಚ್ ಇದ್ದೀನಿ, ನನ್ನ ಎದುರುಗಡೆ ಇಲ್ಲಿವರೆಗೆ ಯಾರೂ ಧ್ವನಿ ಎತ್ತಿರುವುದಿಲ್ಲ, ಒಂದ್ ವೇಳೆ ಧ್ವನಿ ಎತ್ತಿದ್ರೆ ಅವರನ್ನ ಮುಗಿಸಿ ಬಿಡ್ತೇನೆ ಎಂದು, ಹಾಗೆ ಈಗ ನಾನು ಜೀವ ಸಹಿತ ಬಿಡೋದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ. ಹಾಗಾಗಿ ಅವರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ, ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಕಲಬುರಗಿ PWDನಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಅಮೀನ್ ಮುಕ್ತಾರ್ ಅಹಮದ್ ಅಂತ ಮೊನ್ನೆ ಚಾರ್ಜ್ ತಗೊಂಡಿದ್ದಾರೆ. ಇವರಿಗೆ 4-5 ತಿಂಗಳಿಂದ ಇವ್ರ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು. ಲೋಕಾಯುಕ್ತ ರೇಡ್ ಆದಾಗ ಮರುದಿನ ನನ್ನ ಹತ್ರ ಲೋಕಲ್ ಸೋಷಿಯಲ್ ಮೀಡಿಯಾದವರು 4-5 ಜನ ಬಂದಿದ್ದರು. ನಮ್ಮ ವಾರ್ಡ್ ಸಮಸ್ಯೆಗೆ ನಮ್ಮ ತಾಯರ್ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, ಆ ಸಮಸ್ಯೆ ಸಲಕ್ಕೆ ಬಂದಿದ್ದರು. ಬಂದಾಗ ಅಮೀನ್ ಮುಕ್ತಾರ್ ಅವ್ರ ಬಗ್ಗೆ ಕೇಳಿದಾಗ ನಾನು ಹೇಳಿದೆ, ಇವತ್ತು ಲೋಕಾಯುಕ್ತವ್ರೇನು ಅಮೀನ್ ಮುಕ್ತಾರ್ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ, ಇದು ಒಳ್ಳೆ ರೀತಿಯಲ್ಲೇ ಇನ್ಕ್ವೈರಿ ಆಗಬೇಕು. ಯಾಕಂದರೆ ಅಮೀನ್ ಮುಕ್ತಾರ್ ಅಂತ ವ್ಯಕ್ತಿ ಕಲಬುರಗಿ ಜಿಲ್ಲೆಯಲ್ಲಿ ಬೇನಾಮಿ ಆಸ್ತಿಗಳು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಫಂಡಿಂಗ್ ಮಾಡೋದು ಇಂಥವೆಲ್ಲ ಮಾಡ್ತಾರಂತ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿದ್ದು. ಇವತ್ತಿಗೆ 5 ದಿನ ಆಯಿತು, 5 ತಿಂಗಳಾಯಿತು ಅದು ನಾನು ಸ್ಟೇಟ್ಮೆಂಟ್ ಕೊಟ್ಟು. ಮೊನ್ನೆ ರಾತ್ರಿ 6:30 ಸುಮಾರು 7 ಗಂಟೆ ನಾನು ಕೂಡ ಚೇರ್ಮನ್ ಅವ್ರ ಜೊತೆ ಅವ್ರ ಚಮ್ಮನ್ನಲ್ಲಿ ಕೂತಿದ್ದೆ, ಮಜರ್ ಆಲಂ ಖಾನ್ ಅವ್ರ ಜೊತೆ. ಒಂದು ಯಾವುದೋ ಕೆಲಸಕ್ಕೆ ನಾನು ಹೋಗಿದ್ದೆ. ಕೂತಾಗ ಅಮೀನ್ ಮುಕ್ತಾರ್ ಅವರು ಅಲ್ಲಿ ಬರ್ತಾರೆ. ನಾನು ಮಜರ್ ಆಲಂ ಖಾನ್ ಅವ್ರಿಗೆ ಹೇಳಿದೆ, ಅಮೀನ್ ಮುಕ್ತಾರ್ ಸಾಹೇಬರು ಬಂದಿದ್ದಾರೆ, ನಾನು ಹೋಗ್ತೀನಿ ಸರ್, ತಾವು ಮಾತಾಡ್ಕೋರಿ, ಒಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಏನೋ ಪರ್ಸ್ನಲ್ ಕೆಲಸ ಇರ್ಬೋದು ಅಂದಾಗ ಅಮೀನ್ ಮುಕ್ತಾರ್ ಅವರು ನನ್ನ ತಳ್ತಾರೆ. ಸಿಟ್ಟಿಗೆ ಬಂದು ತುಮ್ ಬೈಟೋಜಿ ತುಮಾರ್ಸೆ ಕಾಮೆ ಅಂತ ಹಿಂದಿನಲ್ಲಿ ಅಂದ. ಯಾಕೆ ಸರ್ ಇಷ್ಟು ಸಿಟ್ಟಿಗೆ ಬರ್ತಾ ಇದ್ದೀರಿ? ನಾ ಕಲಬುರಗಿ ಜಿಲ್ಲೆದು ಮಗರ್ಮಚ್ ಇದ್ದೀನಿ, ನಿಮ್ಗೆ ಗೊತ್ತಿರಲಿ. मगरमच्छ के मुंह में अगर आए तो हमारे जबड़े में तुम ख़त्म हो जाते ಅಂತ ಅಮೀನ್ ಮುಕ್ತಾರ್ ನನಗೆ ಮಾತಾಡ್ತಾರೆ. ನಂದ ಏನು ಮಾತಾಡ್ತಾ ಇದ್ದೀರಿ ಸರ್, ನಮ್ಗೆ ತಿಳಿತಲ್ಲ. ಇಲ್ಲ ನೀವು ಪ್ರೆಸ್ ಮೀಟ್ ಹೆಂಗೆ ಮಾಡಿ ನಾನು ವಿರುದ್ಧ ಹೆಂಗೆ ನೀನು ಸ್ಟೇಟ್ಮೆಂಟ್ ಕೊಟ್ಟಿದ್ದಿ? ಹೌದು ಸರ್, ನಿಮ್ಗೆ ನಾನು ಏನೇ ಅಂದರೆ ನೀವು ಡಿಫಾಮೇಷನ್ ಹಾಕೋದಿತ್ತು ತಪ್ಪಿದ್ದರೆ. ಈಗ 5 ತಿಂಗಳಾದಮೇಲೆ ನೀವು ನನಗೆ ಈ ಥರ ಮಾತಾಡೋದು, ನಾನು ಆ ಭಾಗದಾಗ ಒಂದು ಕ್ಯಾಂಡಿಡೇಟಾಗಿ ಎಲೆಕ್ಷನ್ ನಿಂತವನು, ಏನು ಸರ್ ಇದು ನಿಮ್ಮದು ಅಂತಂದಾಗ, ನಂದು ಲೋಕಾಯುಕ್ತವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ನಾನು ಲೋಕಾಯುಕ್ತದಾಗ ಇನ್ಕ್ವೈರಿ ಮಾಡಾಗ ಇನ್ನೋವರೆಗೂ ಯಾವುದು ಕ್ಲೀನ್ ಚಿಟ್ ಆಗಿಲ್ಲ ಅಮೀನ್ ಮುಕ್ತಾರ್ ಅವ್ರದ್ದು. ನಂದಾಗ ಲೋಕಾಯುಕ್ತ ಕ್ಲೀನ್ ಚಿಟ್ಟಿಗೆ ನಾ ಏನು ಮಾಡಲಿ ಸರ್ ಅಂದೆ. ಇಲ್ಲ ನೀವು ಬೇಕಂದ್ರೆ ವಾಟ್ಸಪ್ ಮಾಡ್ತೀನಿ, ಲೋಕಾಯುಕ್ತದವ್ರು ನಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ನೀನು ನೆಕ್ಸ್ಟ್ ಟೈಮ್ ನಮ್ಮ ವಿರೋಧ ಏನರೇ ಮಾತಾಡಿದ್ರೆ ಮತ್ತು ಮೊಸಳಿ ಯಾವ ಥರ ನುಂಗಾಗ್ತದೆ ಆ ಥರ ಮತ್ತು ನುಂಗಬೇಕಾಗ್ತದೆ ನಿನಗೆ ಅಂತ ಈ ಥರ ಅಮೀನ್ ಮುಕ್ತಾರ್ ಮಾತಾಡಿದರು. ಇಮಿಡಿಯೇಟ್ JDA ಚೇರ್ಮನ್ ಅವರು ಯಾಕೆ ಆ ಥರ ಮಾತಾಡ್ತಾ ಇದ್ದೀರಿ ಅಂತ ಅಮೀನ್ ಮುಕ್ತಾರ್ ಅವ್ರಿಗೆ ಹೇಳ್ತಾರೆ ಮಜರ್ ಆಲಂ ಖಾನ್ ಅವರು. ಪ್ರೆಸ್ ಮೀಟ್ ಅಂದರೆ ಒಂದು ನಾಯಕ ಇದ್ದ ಮೇಲೆ ಜನರು ಬೆಳಗ್ಗೆ ಪ್ರೆಸ್ದವ್ರು ಸಿಕ್ಕಿದಾಗ ಅಥವಾ ಯಾವುದೇ ಒಂದು ವಿಷಯದಾಗ ಹೋದಾಗ ಕೆಲವು ವಿಷಯಗಳ ಮೇಲೆ ಕೇಳಿದಾಗ ಅವ್ರು ರಿಯಾಕ್ಷನ್ ಮಾಡಬೇಕಾಗ್ತದೆ. ಮತ್ತು ನಿನ್ನೆ ರಾತ್ರಿ ಅಮೀನ್ ಮುಕ್ತಾರ್ ಅವ್ರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಮಜರ್ ಆಲಂ ಖಾನ್ ಅವ್ರು ನಂಗೆ ಫೋನ್ ಮಾಡಿದರು, ಅದು ನಾ ಏನರೇ ಹೇಳಿದೇನೋ ಅದು ಹಿಂದಕ್ಕೆ ತೆಕ್ಕೋತೀನಿ ಮಾತುಗಳು, ನಿಮಗೆ ಮನಸ್ಸಿಗೆ ಬೇಜಾರಾಗಿದೆ ಅಲ್ಲ ಅಂತ ಅಮೀನ್ ಮುಕ್ತಾರ್ ಅವ್ರು ನನಗೆ ಮಾತಾಡ್ತಾರೆ. ಅಮೀನ್ ಮುಕ್ತಾರ್ ಅವ್ರದ್ದು ನಂಬರ್ ನನ್ನ ಹತ್ರ ಇಲ್ಲ. ಒಂದು ಸೆಕೆಂಡ್ ನಿಮ್ಗೆ ಕೇಳಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಸರ್? ನಮಸ್ಕಾರ ನಂದಿಯವರೇ. ನಮಸ್ಕಾರ ಸರ್, ಹೇಳ್ರಿ. ನಾ ಅಮೀನ್ ಮುಕ್ತಾರ್ ಮಾತಾಡ್ತಿದ್ದೆ. ಮಜರ್ ಬೈ ಫೋನ್ ಮಾಡಿರು. ಅವ್ರು ತಪ್ಪು ತಿಳ್ಕೊಂಡದ ಏನು ನೀವು ಹೇಳಿದ್ದು ಸ್ವಲ್ಪ ಮಾತಾಡಿ ಅಂತ ಅಂದರು. ಹೌದು ಸರ್, 11 ನಿಮಿಷ ಇದೆ, ನಾನು ಕ್ಲಿಪ್ ಎಲ್ಲರಿಗೆ ನಾನು ಕಳಿಸ್ತೀನಿ.
ನಾನು ಹೇಳಿದ್ದು ನೀವು ತಪ್ಪು ತಿಳ್ಕೊಂಡ್ರಿ ಅಂತ ಮಜರ್ ಆಲಮ್ ಖಾನ್ ಹೇಳ್ತಾರೆ ಅಂತ ಅಮೀನ್ ಮುಕ್ತಾರ್ ಇಲ್ಲಿ ಒಪ್ಕೋತಾನೆ ನಾನು ಹೇಳಿನಂತ ರೆಕಾರ್ಡ್ನಲ್ಲಿ. ಮತ್ತು ಆಮೇಲೆ ನನಗೆ ಮಗರ್ಮಚ್ಚು ನಿಮ್ಗೆ ಹೇಳಿದ್ದೀನಿ ರೀ, ನಾನು ರಾಜಕಾರಣಿ ಲೀಡ್ರ್ಗಳು ಮಗರ್ಮಚ್ಚು ಇರ್ತಾರೆ, ನಾವೆಲ್ಲ ಸಣ್ಣ ಮೀಣಗಳು ಅಂತ ಮಾತು ಚೇಂಜ್ ಮಾಡ್ತಾನೆ ಅಮೀನ್ ಮುಕ್ತಾರ್. ನಾನು ಸರ್ ನಿಮ್ಮ ಜೊತೆ ನಂಗೆ ಮಾತಾಡೋದಿಲ್ಲ, ದಯವಿಟ್ಟು ತಾವು ಕಾಲ್ ಮಾಡಬೇಡ್ರಿ ಅಂತ ವಾಟ್ಸಪ್ ಕಾಲ್ ಬಂದಾಗ ನಾನು ಬೇರೆ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡೆ, ನಾಳೆ ಸುಮ್ಮನೆ ಪ್ರೂಫ್ ಆಗಿರಲಿ ಅಂತ. ಯಾಕಂದರೆ ಈಗ ಅಮೀನ್ ಮುಕ್ತಾರ್ ಕಡೆಯಿಂದ ನನಗೆ ಜೀವಕ್ಕೆ ಬೆದರಿಕೆ ಇದೆ. ಅವ್ರು ಮಾತಾಡೋ ಸ್ಟೈಲು, ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ. ಮತ್ತು ನಮ್ಮ ಚೆಕ್ ಪೋಸ್ಟ್ ಹತ್ರ 200 ಬೆಡ್ಡಿಂದ ಹಾಸ್ಪಿಟಲ್ ಅಮೀನ್ ಮುಕ್ತಾರ್ದು ತಮಗೆಲ್ಲ ಗೊತ್ತಿರ್ಬೋದು, ಸಂಜೀವನಿ ಪೇಪರ್ದವ್ರು ನನ್ನ ಪ್ರಾಪರ್ಟಿ ಇದ್ದಾರೆ ಅಪೋಸಿಟ್ನಲ್ಲಿ. ಇವೆಲ್ಲ ಬೇನಾಮಿಗಳು ಆಗ್ತಾಯಿದೆ. ರಾಜಕಾರಣಿಗಳು ಫುಲ್ ಸಪೋರ್ಟ್ ಇದೆ ಅವರಿಗೆ, ಭಯ ಅನ್ನೋದಿಲ್ಲ. ಇವತ್ತು ಲೋಕಾಯುಕ್ತವ್ರ ಬಗ್ಗೆ ಇಷ್ಟು ಹಗುರಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಇವತ್ತು ಲೋಕಾಯುಕ್ತ ಅಂದರೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಇಂಥ ಆಫೀಸರ್ಗಳಿಗೆ 4 ತಿಂಗಳಾಯ್ತು ಲೋಕಾಯುಕ್ತ ರೇಡ್ ಆಗಿ ಕಲಬುರಗಿ ಜಿಲ್ಲೆದಾಗ ಇವ್ರಿಗೆ ಹೆಂಗೆ ಸುಪ್ರೀಡೆಂಟ್ ಇಂಜರ್ ಮಾಡಿ ತೊಗೊಂಡು ಬಂದಿದ್ದಾರೆ ಅಂತ ನನ್ನ ಪ್ರಶ್ನೆ ಇಲ್ಲಿದ್ದಂಥ ಸರ್ಕಾರಿ ಇಲ್ಲಿದ್ದಂಥ ಮಂತ್ರಿಗಳಿಗೆ. ಶಕೀಲ್ ಅಂಗಡಿ ಅವರು ನನ್ನ ಫೋನ್ ಪಿಕ್ ಮಾಡಿದರು. ನಾನು ಹೇಳಿದೆ ಅವ್ನು ಕಂಪ್ಲೇಂಟ್ ಮಾಡೋದಿದೆ ಸರ್, ನನ್ನ ಜೊತೆ ಈ ಥರ ಆಗಿದೆ ಅಂದರೆ, ಆಮೇಲೆ ನಾನು ಆಫೀಸ್ ಬಂದಾಗ ಕಾಲ್ ಮಾಡ್ತೀನಿ ಬರ್ರಿ ಅಂದರು. ಆಮೇಲೆ ನಾನು ಫೋನ್ ತೊಗೊಂಡಿಲ್ಲ ಶಕೀಲ್ ಅಂಗಡಿ ಅವರು, ಬಹುಶಃ ಅವ್ರಿಗೆ ಗೊತ್ತಾಗಿರ್ಬೋದು. ಮತ್ತು ನಾನು ಸುಬೇದಾರ್ ಸಾಹೇಬ್ರ ಹತ್ರ ಹೋಗಿದ್ದೆ, ACP ಅವ್ರ ಹತ್ರ. ಅವ್ರು ಇಮಿಡಿಯೇಟ್ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರು. ಇಮಿಡಿಯೇಟ್ ನೀವು ಸ್ಟೇಷನ್ ಬಜಾರಿಗೆ ಹೋಗಿ ಕಂಪ್ಲೇಂಟ್ ಮಾಡಿರಿ, ನಿಮ್ಲಿಂತ ಅನ್ಯಾಯ ಆಗ್ಯದ, ನಿಮ್ಮ ಮೇಲೆ ಈ ಥರ ಅವ್ರು ಮಾತಾಡಬೇಡ್ದು ಅಂತ ಹೇಳಿ ಅಲ್ಲಿ ಹೋಗ್ಮೇಲೆ ನಿನ್ನೆ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ತಮಗೆಲ್ಲ ಕಾಪೀಸ್ನು ಕೊಡ್ತಾಯಿದ್ದೀನಿ ಸರ್, ಜೆರಾಕ್ಸ್ ಕಾಪೀಸ್. ನಿನ್ನ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಈಗ FIR ಇವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಮೀನ್ ಮುಕ್ತಾರ್ ಯಾರು ಮನುಷ್ಯ ಇದ್ದಾನೆ ಏನಿದೆ ಅದು ಮುಂದಿನ ದಿನದಾಗ ಎಲ್ಲ ತನಿಖೆ ಆಗ್ತದೆ ಸರ್. FIR ಮಾಡಿಲ್ಲ ಅಂದರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಮತ್ತೆ ನಮಗೆ ಕೋರ್ಟ್ ಬಾಗಿಲು ಖುಲ್ಲ ಇದೆ, ಕೋರ್ಟ್ ಬಾಗಿಲಿಗೆ ಹೋಗಿ ಇವ್ರ ವಿರುದ್ಧ ನಾನು FIR ಮಾಡ್ತೀನಿ ಅಂತ ಇವತ್ತು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರ್ಗಿ.